ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಜಿಬಿಎ ಜನರೊಂದಿಗೆ ಬೆರೆತು ಮಾತನಾಡುವುದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ. ಇಂದಿನಿಂದ ಬೆಂಗಳೂರು ನಡಿಗೆಯನ್ನ ಆರಂಭಿಸಿದ್ದಾರೆ ಡಿಸಿಎಂ ಡಿಕೆಶಿ. ಬೆಂಗಳೂರು ನಡಿಗೆ ಮೂಲಕ ಜನರ ಸಮಸ್ಯೆಯನ್ನ ಆಲಿಸಲಿದ್ದಾರೆ ಡಿಕೆಶಿ. ಬೆಳಂಬೆಳಗ್ಗೆ ರಸ್ತೆಗಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ಲಾಲ್ಬಾಗ್ ಸುತ್ತಮುತ್ತ ಡಿಸಿಎಂ ನಡಿಗೆಯನ್ನ ಹಮ್ಮಿಕೊಂಡಿರೋದು. ಬೆಂಗಳೂರು ನಡಿಗೆ ನಾಗರಿಕರೊಂದಿಗೆ ಸ್ಪಂದನೆ ಅಲ್ಲ. ಬೆಳಗ್ಗೆ ವಾಕಿಂಗ್ ಬಂದವರ ಜೊತೆಗೆ ಡಿಕೆಶಿ ಅವರು ಖುದ್ದಾಗಿ ಅವರೇ ಮಾತಾಡ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿಯ ವಿಚಾರ, ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ, ಬೆಂಗಳೂರು ಸುಂದರಗೊಳಿಸೋಕೆ ಏನೇನು ಮಾಡಬೇಕು, ಯಾವ ಯೋಜನೆಗಳನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ, ನಾಗರಿಕರಿಂದ ಸಲಹೆಗಳನ್ನು ಕೂಡ ಸ್ವೀಕರಿಸಿದ್ದಾರೆ ಡಿಸಿಎಂ ಡಿಕೆಶಿ. ಹಲವು ಕಡೆ ಕಾಮಗಾರಿಗಳನ್ನು ವೀಕ್ಷಿಸಿದ್ದಾರೆ ಡಿಸಿಎಂ ಡಿಕೆಶಿ. 6 ದಿನಗಳ ಕಾಲ ಬೆಳಂಬೆಳಗ್ಗೆನೆ ಜಿಬಿಎಗೆ ಸಮಯವನ್ನು ಮೀಸಲಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. 6 ದಿನ ಬೆಂಗಳೂರಿನ ಪಾರ್ಕ್ಗಳಲ್ಲಿ ವಾಕ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಅವರಿಗೆ ಜನರ ಜೊತೆ ಬೆರೆಯೋದಕ್ಕೂ ಕೂಡ ಒಂದು ಅವಕಾಶ ಸಿಗುತ್ತೆ. ಇನ್ನು ಜನರು ಬೆಂಗಳೂರಿನಲ್ಲಿ ಅವರು ಸಹಜವಾಗಿ ಬೆಳಿಗ್ಗೆ ವಾಕಿಂಗ್ ಅಂತೂ ಬಂದೇ ಬರ್ತಾರೆ. ಇದು ತೀರಾ ಅಂದರೆ ತೀರಾ ಕಾಮನ್. ಎಂಥದ್ದೇ ಕೆಲಸ ಇದ್ರೂ ವಾಕಿಂಗಿಗಂತೂ ಬರೋದು ಮಿಸ್ ಮಾಡಲ್ಲ. ಇಂಥ ಸಂದರ್ಭದಲ್ಲಿ ಅವರು ಸಮಸ್ಯೆಗಳನ್ನು ಹೇಳ್ಕೋಬಹುದು. ಸ್ವಲ್ಪ ಈಚೆಗೆ ಆಮೇಲೆ ಎಲ್ಲಾದ್ರೂ 1 ಕಿಲೋಮೀಟರ್ ದೂರ ಹೋದ್ರೆ ಯಾರು ನಿಂತ್ಕೊಂಡು ಪೊಲೀಸ್ ಸಲ ಯಾರು ಬೇಡ, ಯಾವ ಸೆಕ್ಯೂರಿಟಿ ಬೇಡ ನನಗೆ. ಎಲ್ಲರೂ ಪ್ಲೀಸ್ ವಾಕರ್ ಯಾರು ವಾಕರ್ಸ್ ಸ್ವಿಚ್ ಬೋರ್ಡ್ ಇರೋರು ಬಿಟ್ಟು ಮಿಕ್ಕಿದವರೆಲ್ಲ ಹಿಂದಕ್ಕೋಗ್ಬೇಕು. ಎಲ್ಲ ನಾಗರಿಕರಿಗೆಲ್ಲ ಕೂತ್ಕೊಳ್ಳಿ ಜಾಗ ಕೊಡಿ. ಸ್ವಲ್ಪ ಹಿಂದಕ್ಕೆ ಜಾಗ ಬಿಡಿ. ಸ್ವಲ್ಪ ಉದಯ ಎಲ್ಲ ಸ್ವಲ್ಪ ಹಿಂದಕ್ಕೆ ಕೂಡಿಸು. ಸ್ವಲ್ಪ ನೋಡಿ, ಸ್ವಲ್ಪ ಹೇಳ್ಸು ಹೋಗಿ ಸ್ವಲ್ಪ ಅಂತ. ದಯವಿಟ್ಟು ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸನಗಳಿದ್ದಾವೆ, ಚೇರ್ಗಳೆಲ್ಲ ಅದರಲ್ಲಿ ಕುಳಿತುಕೊಬೇಕು. ವೇದಿಕೆ ಹಿಂದೆ ಇರತಕ್ಕಂಥ ಎಲ್ಲರೂ ಮುಂದೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ 1 ನಿಮಿಷ ದಯವಿಟ್ಟು ಎಲ್ಲ ಆಯ್ತು, ಎಲ್ಲ ಕೂತ್ಕೊಳ್ಳಿ. ಹಿಂದೆಗಡೆ ಎಲ್ಲ ಕಂಪ್ಲೀಟ್. ಮೀಡಿಯಾ ಅಡ್ಡ ನಿಂತಿದ್ದೀರಿ, ಸ್ವಲ್ಪ ಮೀಡಿಯಾ ಸ್ವಲ್ಪ ಆ ಕಡೆ ಹಿಂದೆ ಕಾಣೋರ್ಗೆ ಸ್ವಲ್ಪ ಸೈಡ್ ತಗೊಳ್ಳಿ. ಕ್ಯಾಮ್ರಾಗಳನ್ನ ಮಧ್ಯ ಇರೋರು ಸ್ವಲ್ಪ ಕ್ಯಾಮ್ರಾ ತಗೊಳ್ಳಿ. ಮೀಡಿಯಾ ಪ್ಲೀಸ್ ಕ್ರಾಸ್ ಇಂದ ಬನ್ನಿ, ಈ ಕಡೆ ಕ್ರಾಸ್ ಇಂದ ಬನ್ನಿ. ಇಲ್ಲಿ ಬಂದು ಮೀಡಿಯಾ ಈ ಕಡೆ ಬನ್ನಿ, ಹಿಂದೆ ಬನ್ನಿ. ಈ ಕಡೆ ಕರೀರಿ ಮೀಡಿಯಾನ. ರೈಟ್ ಸೈಡ್ ಉದಯ ನೋಡಿ, ರೈಟ್ ಸೈಡ್ ಹಾಕೊಳ್ಳಿ. ಸ್ವಲ್ಪ ಹಿಂದೆ ಇರೋದೆಲ್ಲ ಕಾಣ್ಲಿ. ದಯವಿಟ್ಟು ಬಲಭಾಗಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮಾಧ್ಯಮ ಮಿತ್ರರೆಲ್ಲ ಈ ಕಡೆ ಬರಬೇಕು ಅಂತ. ಎಲ್ಲ ಅಡ್ಡ ಸೈಡ್ ಇಂದ ಮಾಡಿ. ಯಾಕೆಂದ್ರೆ ನಾಗರಿಕರು ಕೂಡ ಅಲ್ಲಿ ಕಾಣಬೇಕು, ಅವ್ರು ಏನ್ ಮಾತಾಡ್ತಾರೆ ಅಂತ ನಮ್ಗೆ ವಿಚಾರ ಬೇಕು. ದಯವಿಟ್ಟು ಎಲ್ಲ ಈ ಸೈಡ್ ಅಲ್ಲಿ ನೋಡಪ್ಪ, ಟಿವಿ ಅವರೆಲ್ಲ ಬರೀ ಈ ಕಡೆ ಸೈಡ್, ಇಲ್ಲಿ ಬರ್ರಿ. ಇಲ್ಲಿ ಸೈಡ್ ಇಂದ ಬಂದಿಡಿರಿ. ರೈಟ್ ಸೈಡ್ ಲೆಫ್ಟ್ ಸೈಡ್ ಬನ್ನಿ ಪ್ಲೀಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತಿನಿಂದ ಎಲ್ಲರ ಜೊತೆಗೂ ಬೆರಿಬೇಕು, ನಾಗರಿಕರ ಜೊತೆಗೆ ಮಾತುಕತೆ ನಡೆಸಬೇಕು ಅಂತ ಒಂದು ಹೊಸ ರೀತಿಯಾದಂಥ ಯೋಜನೆ ಕೈ ಹಾಕಿದ್ದಾರೆ. ಯಾವ ಥರ ರೆಸ್ಪಾನ್ಸ್ ಬರ್ತಾ ಇದೆ ಮೊದಲ ದಿನವೇ? ನಿತಿ, ಗ್ರೇಟರ್ ಬೆಂಗಳೂರು ರಚನೆ ಆದ ನಂತರ ಸಾಕಷ್ಟು ಸಮಸ್ಯೆಗಳು ಶುರುವಾಗಿದೆ. ಒಂದು ಕಡೆ ಮಳೆಯಿಂದಾಗಿ ರಸ್ತೆಗಳು ಗುಂಡಿ ಬಿದ್ದು ಹೋಗಿದೆ, ಗುಂಡಿಗಳನ್ನ ಮುಚ್ಚುವಂತ ಪ್ರಯತ್ನಗಳಾಗ್ತಾ ಇದೆ. ಆದ್ರೂ ನಾಗರಿಕರ ಆರೋಪಗಳು ಕೂಡ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಗಾರ್ಬೇಜ್ ಸಮಸ್ಯೆ, ಜೊತೆಗೆ ಕಾಮಗಾರಿಗಳು ಅರ್ಧಬರ್ಧ ಆಗಿರೋದ್ರಿಂದ ನೀರು ನಿಲ್ತಾ ಇರುವಂತಹ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ರಾಜಕಾಲುವೆಗಳಲ್ಲೂ ಕೂಡ ಹೂಳು ತುಂಬಿದೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಡಿಕೆ ಶಿವಕುಮಾರ್ ಅವರು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಯಾಕಂದ್ರೆ ಬೆಂಗಳೂರು ಉಸ್ತುವಾರಿ ಸಚಿವರು ಅವರೇ ಆಗಿರೋದ್ರಿಂದ ಸಹಜವಾಗಿ ಎಲ್ಲ ಆರೋಪಗಳು ಕೂಡ ಅವರ ಮೇಲೆನೆ ಬರುತ್ತೆ. ಆ ಕಾರಣಕ್ಕೆ ಬೆಂಗಳೂರನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸಬೇಕು, ಸುಂದರಗೊಳಿಸಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರೋದ್ರಿಂದ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರಸ್ತೆ ಗುಂಡಿಗಳನ್ನ ಮುಚ್ಚೋದಿರ್ಬೋದು,
ಟೆಂಡರ್ ಶೂರ್ ಕಾಮಗಾರಿಗಳನ್ನ ಮುಕ್ತಾಯಗೊಳಿಸುವಂತ ಪ್ರಯತ್ನಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಈಗಾಗಲೇ ಆ ಪ್ರಯತ್ನಗಳು ನಡೀತಾ ಇದೆ. ಇದರ ಜೊತೆಗೆ ನಾಗರಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಇವತ್ತಿನಿಂದ ಬೆಂಗಳೂರು ನಡಿಗೆ ಅನ್ನುವಂತ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಪಾರ್ಕ್ಗಳಿಗೆ ಭೇಟಿಯನ್ನ ಕೊಡೋದು, ಜೊತೆಗೆ ನಾಗರಿಕರನ್ನ ನೇರವಾಗಿ ಭೇಟಿಯನ್ನ ಮಾಡೋದು, ಅವರ ಸಲಹೆಗಳನ್ನ ಆಲಿಸುವಂತ ಒಂದು ಸಮಸ್ಯೆ, ಅವರ ಸಮಸ್ಯೆಗಳನ್ನ ಕೇಳುವಂತ ಒಂದು ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಏನೇನ್ ಸಮಸ್ಯೆಗಳಿದೆ ವಾರ್ಡ್ಗೆ ಸಂಬಂಧಪಟ್ಟಂತೆ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಸಮಸ್ಯೆಗಳ ಬಗ್ಗೆ ಗಮನವನ್ನ ಹರಿಸಿ ಅಧಿಕಾರಿಗಳ ಮೂಲಕ ಆ ಸಮಸ್ಯೆ ಪರಿಹರಿಸುವಂತ ಒಂದು ಪ್ರಯತ್ನ ಇದಾಗಿದೆ. ಅದರ ಜೊತೆಗೆ ಬೆಂಗಳೂರನ್ನ ಮತ್ತಷ್ಟು ಸುಂದರಗೊಳಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ನಾವು ಕಾರ್ಯಯೋಜನೆಗಳನ್ನ ತರಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಾಗರಿಕರ ಅಭಿಪ್ರಾಯಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಲಾಲ್ಬಾಗ್ನಿಂದ ಈ ಒಂದು ಅಭಿಯಾನಕ್ಕೆ ಡಿ ಕೆ ಶಿವಕುಮಾರ್ ಚಾಲನೆಯನ್ನ ಕೊಟ್ಟಿದ್ದಾರೆ. ನಡಿಗೆಯ ಮೂಲಕ ಅಲ್ಲಿ ಬರ್ತಾ ಇರುವ ವಾಕಿಗೆ ಬಂದವರ ಜೊತೆ ಸಂವಾದವನ್ನ ನಡೆಸ್ತಾ ಇದ್ದಾರೆ. ಹಾಗೆ ಜನಸಾಮಾನ್ಯರ ಜೊತೆ ಕೂಡ ಅವರು ಮಾತುಕತೆಯನ್ನ ನೇರವಾಗಿ ಮಾತನಾಡುವ ಮೂಲಕ ಅವರ ಅಭಿಪ್ರಾಯಗಳನ್ನು ಕೂಡ ಆಲಿಸ್ತಾ ಇದ್ದಾರೆ. ಈ ಮುಂದೆ ಎಲ್ಲರ ಜೊತೆ ಈ ರೀತಿಯಾಗಿ ಪ್ರತಿಯೊಂದು ಭಾಗಗಳಲ್ಲಿ ಕೂಡ ಸಂಚಾರವನ್ನ ಮಾಡಿ, ನಡಿಗೆಯನ್ನ ಮಾಡಿ, ಅವರ ಸಮಸ್ಯೆಗಳನ್ನ ಆಲಿಸಿ, ಮತ್ತೆ ಬೆಂಗಳೂರು ಅಭಿವೃದ್ಧಿಗೆ ಏನೆಲ್ಲ ಯೋಜನೆಗಳನ್ನ ಕಾರ್ಯಗತಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಲಹೆಗಳನ್ನ ಪಡೆದು ಅಂತಿಮವಾಗಿ ಒಂದು ಕಾರ್ಯಯೋಜನೆಯನ್ನ ಸಿದ್ಧಪಡಿಸಲಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.